ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಗೊಂದು ಸ್ವಲ್ಪ ಈ ಮಾಡೆಲ್ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಕೊಡ್ರಿ. ಸರ್. ಇದು ನಮ್ದು ಟ್ರ್ಯಾಕ್ ಸ್ಟಾರ್ ಅಂತ ಹೇಳಿ 45 HP ಗಾಡಿ ರೀ. ಇದು ಕಂಪ್ನಿ ಗ್ರೋಮ್ಯಾಕ್ಸ್. ಟೆಕ್ನಾಲಜಿ ಎಲ್ಲ ಹಿಂದೂಸ್ತಾನವ್ರದ್ದು, ಹಿಂದೂಸ್ತಾನ ಟೆಕ್ನಾಲಜಿ. ಓಕೆ. ಇದು ಮಹೇಂದ್ರದೊಳಗೆ 575 ಗಾಡಿ ಬರ್ತೈತಲ್ರಿ, ಅದಕ್ಕೆ ಕಾಂಪಿಟೇಷನ್ ಮಾಡ್ತೈತಿ. 45ರಿಂದ 47 HP ಬರ್ತೈತಿ ಗಾಡಿ. ಎಲ್ಲ ಗೇರ್ ಬಾಕ್ಸ್, ಇಂಜನ್, ಹೈಡ್ರೋಲಿಕ್ ಎಲ್ಲ ಮಹೇಂದ್ರನೇ ಬರ್ತೈತಿ ರೀ. ಸ್ಪೇರಿಂದು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲಾದ್ರೂ ಸ್ಪೇರ್ಸ್ ಎಲ್ಲ ಅವೈಲೇಬಲ್ ಇದಾವೆ. ಆಮೇಲೆ ಇದು 45 HP ಒಂದೇ ಗಾಡಿ ಅಲ್ರಿ. ನಮ್ಮಲ್ಲಿ 25 HP ಇಂದ ಹಿಡಿದು ನಮ್ಮಲ್ಲಿ ಎಲ್ಲ 25, 31, 36, 40 HP, 45 HP, 50 HP 4 wheel ಡ್ರೈವ್, 60 HP ಹಿಂದೂಸ್ತಾನ್ 4 wheel ಡ್ರೈವ್, ಇವೆಲ್ಲ ಗಾಡಿ ನಮ್ಮಲ್ಲಿ ಇದಾವೆ. ಏನ್ ರೇಟ್ ಬರುತ್ತೆ ಸರ್ ಇದು? ಈ ರೇಟ್ ಸರ್ ಈಗ ಸದ್ಯ ಈಗ ತಗೊಂಡ್ರಿ ಇದು GST ಎಲ್ಲ ಕಮ್ಮಿ ಮಾಡಿ 7,10,000 ನಾವು ಈ ಗಾಡಿ ಕೊಡಾಕತ್ತೀವ್ರಿ. ಸರ್. ಆಮೇಲೆ ಈ ಗಾಡಿ ಡ್ರೈವರ್ಗೆಲ್ಲ ಕಾನ್ಫಿಡೆನ್ಸ್ ಐತ್ರಿ, ಇದು ಕಾನ್ಫಿಡೆನ್ಸ್ ಐತ್ರಿ. ಆಮೇಲೆ ಹೈಡ್ರೋಲಿಕ್ ಎಲ್ಲ ಕೆಪಾಸಿಟಿನೂ ಚೆನ್ನಾಗೈತ್ರಿ. ಇದು ಕ್ಲಚ್ ಪ್ಲೇಟ್ ಸೈತ್ಗೆ ನಾವು 2 ವರ್ಷ ವಾರಂಟಿ ಕೊಡಾಕತ್ತೀವ್ರಿ. ಕ್ಲಚ್ ಪ್ಲೇಟ್ ಸರ್. ಟೈರ್ ಗೇರ್ ಯಾವ ಬರ್ತಾವೆ ಸರ್ ಇವು? 4x4 ಎಲ್ಲ MRF ಟೈರ್ ಬರ್ತಾವ್ರಿ. MRF ಶಕ್ತಿ ಲೈಫ್ ಪ್ಲಸ್ ಟೈರ್ ಬರ್ತಾವ್ರಿ. ಸರ್. ಐತ್ರಿ, ಚೆನ್ನಾಗೈತ್ರಿ ಬ್ರ್ಯಾಂಡ್. ಆಮೇಲೆ ಇದು ಪವರ್ ಸ್ಟಿಯರಿಂಗ್ ಪಂಪ್ ಏನದಾವಲ್ರಿ, ಪೈಪ್ ಡಬಲ್ ಬರ್ತೈತ್ರಿ. ಬೇರೆ ಗಾಡಿಗೆಲ್ಲ ಸಿಂಗಲ್ ಬಂದ್ರೆ ಇದು ಡಬಲ್ ಬರ್ತೈತಿ. ಇದು ಸಾದಾ ಇದು ಬೂಸ್ಟರ್ ಟೆಕ್ನಾಲಜಿ ಪಂಪ್ ಅಂತ ಹೇಳಿ ಈ ಪಂಪ್ ಬರ್ತೈತ್ರಿ. ಇದು ನಿಮ್ಗೆ ಬೇಕಂದ್ರೆ ಅದ್ರೊಳಗ ಈಗ ರಂಟಿ ಗಿಂಟಿ ನೇಗ್ಲ ಈಗಲ ಹೊಡೆ ಮುಂದೆ ನಮ್ ಪಿಕಪ್ ಹೆಚ್ಚಿಗೆ ಬೇಕಂದ್ರೆ ಪಿಕಪ್ ಹೆಚ್ಚಿಗೆ ಮಾಡ್ಕೋಬಹುದು. ಇಲ್ಲ ನಮ್ಮ ಮಾಮೂಲಿ ನಾರ್ಮಲ್ ಏನ್ ಮೈಲೇಜ್ ಇದೆ ಅಲ್ಲ, ಆ ಮೈಲೇಜ್ ಬೇಕಂದ್ರೆ ಅದೇ ತರ ಮೈಲೇಜ್ ಮಾಡ್ಕೋಬಹುದು. ನಾವು ಇದ್ರೆಲ್ಲ ಸೆಟ್ಟಿಂಗ್ ಮಾಡಿ ಕೊಡ್ತೇವೆ. ಫ್ಯೂಲ್ ಸೇವರ್ ಅಂತ ಬರ್ದಾರ ಸರ್. ಇದು ಏನ್ ಫ್ಯೂಲ್ ಯಾವ ತರ ಸೇವ್ ಮಾಡ್ಬೋದು ಸರ್ ಫ್ಯೂಲ್? ಅದು ಗಾಡಿ ಹೊಡೆಯರ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಅದು ಈಗ ಒಬ್ಬೊಬ್ಬರು ರೇಸ್ ಹೆಚ್ಚಿಗೆ ಮಾಡ್ತಾರೆ. ಈಗ ಪಿಕಪ್ ಯಾವ ಜಾಗದಲ್ಲಿ ಏನ್ ಗೇರ್ ಹಾಕ್ಬೇಕು, ಎಷ್ಟು ಮೈಲೇಜ್ ಕೊಡ್ಬೇಕು ಅನ್ನೋಂತ ಡ್ರೈವರ್ಗೆ ತಿಳುವಳಿಕೆ ಇರ್ಬೇಕ್ರಿ. ಅದು ಓಕೆ. ನಾವು ಸ್ಮೂತ್ ಆಗಿ ಯೂಸ್ ಮಾಡಿದ್ರೆ ಸ್ಮೂತ್ ಆಗಿ ಬರುತ್ತೆ, ಚೆನ್ನಾಗಿ ಮೈಲೇಜ್ ಬರ್ತೈತ್ರಿ. ಚೆನ್ನಾಗಿ ಮೈಲೇಜ್ ಇದೆ ಎಲ್ಲ. ಈಗ ನಾವು ಗಾಡಿ ತಗೊಂಡು ಈಗ ಡೀಲರ್ಶಿಪ್ ತಗೊಂಡು 2020 ತಗೊಂಡೇವ್ರಿ. ಇದು 2025. ಇಲ್ಲಿವರೆಗೆ ಒಂದು 580 ಗಾಡಿ ಮಾರೇವ್ರಿ ನಾವು. ಒಂದು 4-5 ವರ್ಷದಾಗ 4 ವರ್ಷದಾಗ 585 ಗಾಡಿ ಮಾರೇವ್ರಿ ಇಲ್ಲಿ ಹಾವೇರಿ ಒಳಗ. ಫ್ಯೂಲ್ ಕೆಪಾಸಿಟಿ ಏನಿದೆ ಸರ್ ಇದು? ಅಂದ್ರೆ ಇದು ಎಷ್ಟು ಲೀಟರ್ ಡೀಸೆಲ್ ಹಿಡಿಸ್ತೈತಿ ಇದು? 48 ಲೀಟರ್ ಡೀಸೆಲ್ ಹಿಡಿತೈತ್ರಿ. ಪವರ್ ಸ್ಟೇರಿಂಗ್ ರೀ, ಆಯಿಲ್ ಬ್ರೇಕ್ ಎಲ್ಲ ಚೆನ್ನಾಗೈತಿ. ಹೈಡ್ರೋಲಿಕ್ ಕೆಪಾಸಿಟಿ ಏನೇ ಸರ್? ಎಷ್ಟು ವಜ್ಜೆ ಮಟ್ಟ? ಇದು ಹೈಡ್ರೋಲಿಕ್ ಕೆಪಾಸಿಟಿ 7 ಟನ್ನಿನ ಮಟನ್ ಐತ್ರಿ. 7 ಟನ್ನಿನ ಮಟನ್ ಹೈಡ್ರೋಲಿಕ್ ಕೆಪಾಸಿಟಿ ಐತ್ರಿ. ರೂಟ್ರ್ ನೇಗ್ಲ ರೂಟ್ರ್ ನೀವು ಇದಕ್ಕೆ 6 ಫುಟಿನ ರೂಟ್ರ್ ಹಾಕ್ಬಹುದು 45 HP ಗಾಡಿಗೆ. ಚೆನ್ನಾಗೈತಿ. ರೂಟ್ರ್ ಕಟಿಂಗ್ ಎಲ್ಲ ಚೆನ್ನಾಗೈತಿ. ಹಾರ್ಡ್ ಯೂಸ್ ನಡೀತೈತಿ, ಸಾಫ್ಟ್ ಯೂಸ್ ಎಲ್ಲ ಅದು ಮಾಡಬಹುದು. ರಫ್ ಅಂಡ್ ಟಫ್ ಯಾರಾದ್ರೂ ಹೊಡಿಬಹುದು. ಆಮೇಲೆ ಈಗ ಕ್ಲಚ್ ಪ್ಲೇಟ್ ಕೆಲವೊಂದು ಗಾಡಿಗೆ ಡಬಲ್ ಕ್ಲಚ್ ಇರ್ತಾವ, ಅದು ಸ್ಮೂತ್ ಯೂಸ್ ಮಾಡ್ಬೇಕು, ಒಬ್ಬರೇ ಯೂಸ್ ಮಾಡ್ಬೇಕು. ಇದಕ್ಕೆಲ್ಲ ಹಂಗಿಲ್ಲ, ಸಿಂಗಲ್ ಕ್ಲಚ್. ಯಾರಾದ್ರೂ ರಫ್ ಯೂಸ್ ಮಾಡಬಹುದು, ಹೆಂಗ್ ಬೇಕಾದಂಗೆ ಹೊಡಿಬಹುದು. ಓಕೆ. ರೈತರ ಹಾವೇರಿ ಒಳಗೆ ತಗೋಬೇಕಂದ್ರೆ ಎಲ್ಲಿ ಬರ್ಬೇಕ್ರಿ ಸರ್? ಅಡ್ರೆಸ್ ಹೇಳಿ. ನಮ್ಮ ಅಡ್ರೆಸ್ ಸರ ಹಳೆ ಹುಬ್ಳಿ ರೋಡ್ ಸರ, KAB ಗ್ರೇಡ್ ಅಪೋಸಿಟ್ ಚೌಸಟ್ಟಿ ಬಿಲ್ಡಿಂಗ್. ಈ ಕೃಷಿ ಮೇಳದ ಸಲುವಾಗಿ ನಾವು 2 ಗಾಡಿ ತಂದೇವ್ರಿ. ನಮ್ಮಲ್ಲಿ ಸ್ಟಾಕ್ ಇದ್ದಿದ್ದಿಲ್ಲ, ಬಟ್ ನಮ್ಮಲ್ಲಿ ಇವೆಲ್ಲಾ ಗಾಡಿನೂ ಅವೈಲೇಬಲ್ ನಾವು ಕೊಡಬಹುದು ರೈತರಿಗೆ. ರೈತರು ನಿಮ್ಮ ಹತ್ರ ಬಂದ್ರೆ ಇವನ್ನೆಲ್ಲ ಗಾಡಿಗಳನ್ನು ಸಿಗ್ತಾವ. ನಮ್ಮಲ್ಲಿ ಸ್ಟಾರ್ಟಿಂಗ್ 25 HP 3 ಫುಟ್, 3.5 ಫುಟ್ 2 ಬರ್ತಾವು. 31 HP 4.5 ಫುಟ್ ಬರ್ತೈತಿ, ಅದಕ್ಕೆ 4.5 ಫುಟ್ ರೂಟರ್ ಹಾಕಿ ಹೊಡಿಬಹುದು. 36 HP 5 ಫುಟ್ ಬರ್ತೈತಿ, ಅದಕ್ಕೆ 5 ಫುಟಿನ ರೂಟರ್ ಹಾಕ್ಬಹುದು. 5 ಫುಟಿನ ರೂಟರ್ ಹಾಕ್ಬಹುದು, ದೊಡ್ಡ ಟ್ರೈಲಿ ಹಾಕ್ಬಹುದು, ಹೆವಿ ಕೆಲಸನೂ ಮಾಡಬಹುದು. ಅದರಲ್ಲಿ ಸರ್ವಿಸ್ ಎಲ್ಲ ನಿಮ್ಮ ಶೋರೂಮ್ದಾಗ ನಮ್ಮಲ್ಲಿ ಎಲ್ಲ ಸರ್ವಿಸ್ ಎಲ್ಲ. ಆಮೇಲೆ ಒಳಗೆ ಹಳ್ಳಿ ಮೇಲೆ ನಾವು ಹುಡ್ರು ಒಂದು 4 ಹುಡ್ರು ಸರ್ವಿಸ್ಗೆ ಅಡ್ಡಾಡ್ತಾರೆ. ಎಲ್ಲ ಸರ್ವಿಸ್ ಎಲ್ಲ ಚೆನ್ನಾಗಿ. ಆಮೇಲೆ ಸ್ಪೇರ್ ಎಲ್ಲ ನಮ್ಮಲ್ಲಿನೇ ಸಿಗ್ತೈತಿ, ಬೇರೆ ಕಡೆಯಲ್ಲಿ ಸ್ಪೇರಿಗೆ ಹೋಗಂತ ಅವಶ್ಯ ಇಲ್ಲ. ಆಮೇಲೆ ನಮ್ದು 36 ಆತ್ರಿ. 40 HP ಒಂದ್ ಐತ್ರಿ, ಅದು ಅರ್ಚಡ್ ಬರ್ತೈತಿ. ಅದಕ್ಕೂ 12 ಟೈರ್ ಬರ್ತೈತಿ ಸೈಜ್. ಆಮೇಲೆ 45 HP 50 HP. ಈ ಟ್ರ್ಯಾಕ್ ಸ್ಟಾರ್ ಒಳಗ 25 HP ಇಂದ ಹಿಡಿದು 50 HP ಮಟ್ಟ ಅವೈಲೇಬಲ್ ಅದಾವ್ರಿ. ಆಮೇಲೆ ದೊಡ್ಡ ಹೈಯರ್ ಗಾಡಿ ಬೇಕಂದ್ರ ಹಿಂದೂಸ್ತಾನ್ 60 ಅಲ್ಲೇ ಐತ್ ನೋಡ್ರಿ ಆ ಗಾಡಿ. ಹಿಂದೂಸ್ತಾನ್ 60 ಆ ಗಾಡಿ 57 HP ಮಟ್ಟ ಬರ್ತೈತ್ರಿ. ಹಳೇದ್ ಇರ್ತೈತಲ್ರಿ, ಅದ ಮಾಡಲ್ಲ ಬರ್ತೈತಿ. ಹಳೆ ಏನ್ ಗಾಡಿ ಇತ್ತಲ್ರಿ ಅದ ಮಾಡರ್ ಒಳಗ ಆ ಗಾಡಿ ಕೊಡ್ತೇವೆ. ಅದು ಚೆನ್ನಾಗಿ ಕೆಲಸ ಮಾಡಾಕ್ತೈತ್ರಿ. ರೈತರು ತಗೊಂಡ್ ಹೋದ್ರೆ ಎಲ್ಲಾರು ಒಳ್ಳೆ ದುಡಿಮೆ ಮಾಡ್ತಾ ಇದಾರ. ಮೈಲೇಜ್ ಚೆನ್ನಾಗಿದೆ. ಎಲ್ಲ ರೈತರ ಕಡೆಯಿಂದ ನಮ್ಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ಕೈತೆ ಸರ್.
ಅದ್ರ ಸಲುವಾಗಿ ನಾವು ಇವತ್ತು ಈ ಮಟ್ಟಕ್ಕೆ 5 ವರ್ಷದೊಳಗ ಒಂದು 585 ಗಾಡಿ ಮಾರೇವ್ರಿ. ಹಾ ಸರ್. ಚೆನ್ನಾಗಿ ಸೇಲ್ ಐತಿ. ನೋಡ್ರಿ ರೈತರು ಮಾಡಬಹುದು, ಗಾಡಿ ಮಾಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದಿದ್ದಕ್ಕ ಅಷ್ಟು ಗಾಡಿ ಹೊಂಟಾವ್ರಿ. ಹೌದ್ರಿ. ಹೌದಿಲ್ಲ? ಹೌದು. ಆಯ್ತು, ನಮಸ್ತೆ.